ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್. ಒಂದು ನಮ್ಮ ಶ್ರೀ ದುರ್ಗಲಯ ದೇವಸ್ಥಾನದ ಮೂಲತ ವಾರ್ಷಿಕ ಮಹಾಪೂಜೆ ಪಕ್ಕ 25ನೇ ವರ್ಷದ ಅರ್ಧ ಏಕಹ ಕಾರ್ಯಕ್ರಮ ಇತ್ತಂಡು. ಐದು ಬೊಕ್ಕ ಒಂದು ಯಕ್ಷಗಾನ ತಾಳಮದ್ದಲೆ ಇತ್ತಂಡು, ಬೊಕ್ಕ ಭಜನಾ ಸಂಕೀರ್ತನೆ ಇತ್ತಂಡು, ಬೊಕ್ಕ ಮನದನಿ ರಾತ್ರಿ ಯಕ್ಷಗಾನ ಸಾರ್ಪ ಸಂಪತ್ತು ಇಂಚ ಪೂರಾ ಪ್ರೋಗ್ರಾಮ್ ಇತ್ತು. ನಾನು ಅಲ್ಪ ಸಂಬಂಧದ ಮಾತ್ರ ಪರಿಪೂರ್ಣ ಆವಡು ಬಂದಾಗ ನಮ್ಗೆ ಆ ದೇವರ ಅನುಗ್ರಹ ಆವಡು ಬಂದಾಗ ನಮ್ಮ ಆ ದೇವರು ಆ ರೀತಿ ನಮ್ಗೆ ಮಾರ್ಕ್ ಮಾಡಬೇಡಿ, ಆ ರೀತಿಯೇ ನಮ್ಮ ದೇವರಿಗೆ ಒಲಿಸಾವರು ಅಂಚಾದ ಮುಂದೆ ಭಾರಿ ಕಾರಣಕೊಂಡು ಸಮಯವು ಸರಿಯಾದ ಒಬ್ಬರಿ ಮಿನಿಸ್ಟರ್ ಬರ್ತಾ ಅನ್ನೋದು ಭಜನೆ ಹೆಚ್ಚ ಪನ್ನಾಡು ಅವ್ರು ಆಲೋಚಿ ಏರು ಬರ್ತಂದಲ್ಲ 7ಕ್ಕೆ ಪ್ರಾರಂಭ 10 ಮಂಗಳನೆ ಪ್ರತಿ ಶುಕ್ರವಾರ ಏರು ಬರ್ತನವರಿಗೆ ಅವಕಾಶ ಇದೆ ಅಂಚಿನಲ್ಲಿ ಶಕ್ತಿ ಮತ್ತು ಎಣ್ಣೆನೇನು ಬಾಯಿಲು ಅಂಗಡಿ ಮಾತ್ರ ಮಂತ್ರು ನಂಚಿನ ಆಸಕ್ತಿ. ಕೆಲವು ವರ್ಷಗಳಿಂದ ಒಂದು ಭಜನೆ ಒಟ್ಟಿಗೆ ಯಕ್ಷಗಾನ ಆಟ ನಿರ್ಮಾತ ಬರ್ತದೆ. ಈ ಪ್ರಕಾರವಾದ ಇನಿ ಕೃಷ್ಣಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಕೇಂದ್ರ ಇದು ಮಾತ್ರ ಅಧ್ಯಯನ ಮಲ್ಪನಾಗ್ಲತ್ತು ಅನುಭವದಾಗಲಿ ಇದು ಮಾತ್ರ ಪತ್ರಿಕೆಯಲ್ಲಿ ಶಾಂಭವಿ ವಿಳಾಸ ಒಂದು ದೇವಿನ ಚರಿತ್ರೆ ಮಲ್ಪನೆ ಕಂಡಿದೆ ಎಂಕಲ್ನ ಸುಕೇಶನ ಮುಖಾಂತರವಾಗಿ ಬರ್ತದಲ್ಲಿ ಕವಿತೆ ಈ ಕಲಾಸೇವೆಗೆ ಅತ್ತರ ಸಂಪೂರ್ಣ ಅನುಗ್ರಹ ಇರ್ತದೆ. ನಿತ್ಯಗಳ ನಿಖಲ ಭವಿಷ್ಯಗಳು ತರುತ್ತರ ಅಭಿವೃದ್ಧಿ ಮಾಡಿಕೊಂಡು ಹೋಗಿ ನಲ್ಪ ಭಕ್ತರ ನಿಖಲ ವ್ಯವಸಾಯ ಉಂಟು ಮಲ್ಪುವ ಕಲಾಸೇವೆಗೆ ಅತ್ತರ ಪೂರ್ಣ ಅನುಗ್ರಹ ಪಡೆಯುವ ಮಾತೆಗಳು ಶರಣೆಯನ್ನು ಶ್ರೀ ಗುರುಗಣಾಧಿಪತಯೇ ನಮಃ. ಶ್ರೀ ದುರ್ಗಾಲಯಾಯಿ ನಮಃ. ಗಜಮುಖದ ಬಗೆ ಗಣಪಗೆ ಗಜಮುಖದ ಬಗೆ ಗಣಪಗೆ ಉಳ್ಳಿದವನು ತೆಂಗಿನಕಾಯಿ ಕಡಲೆಯ ಎಳ್ಳು ನೋಡಿಗೆ ಕಬ್ಬು ಮೆಲುವವಗೆ ಬೆಳ್ಳಿಯ ಗೆಜ್ಜೆಗಳ ಕಟ್ಟಿ ಕುಣಿಯುವ ಕಿರುಡು ಉಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಅವ ಮನದಲ್ಲಿ ನೆನೆವರ್ಯದಾರ್ಥವ ಋಷಧಿ ಭಕ್ತರ ಪೊರೆ ಬಗೆ
ಏರಿ ಕುಳಿತವನಿದ್ದೇನೆ. ಮರ್ತ್ಯ, ಪಾತಾಳ, ಸ್ವರ್ಗ ಈ 3 ಲೋಕಗಳ ನಾಯಕನಾಗಿ, ಅಧಿಪತಿಯಾಗಿ, ಸುಭಗವಾಗಿ, ಸಂಭಾವಿತವಾಗಿ ಆಡಳಿತವನ್ನು ಮಾಡುತ್ತಾ ಇದ್ದರೂ ಯಾವಾಗಲೂ ಹಾಗೇ ಅಲ್ಲವೇ? ಆಡಳಿತವನ್ನು ಮಾಡುವುದು ಸುಲಭ ಎಂದು ಎಲ್ಲರೂ ಹೇಳುತ್ತಾರೆ. ಲೋಕದಲ್ಲಿ ನವಬ್ರಹ್ಮರು ಎಂದು ಕರೆಯಲ್ಪಡುವವರು ಬ್ರಹ್ಮನ ಸೃಷ್ಟಿಯಲ್ಲಿ ಎತ್ತಕ್ಕಾಗಿ ಉದಿಸಿ ಬಂದರು ಅಂತ ಕೇಳಿದರೆ ಪ್ರಜಾಕೋಟಿಯ ವೃದ್ಧಿಗಾಗಿ ಅಭಿಮಾನ ಉಂಟು ನನಗೆ. ಈ ಕುರಿತಾಗಿ ಕಶ್ಯಪ ಬ್ರಹ್ಮರಿಗೆ ಸಂತಾನವಾಗಿ ಈ ಲೋಕದಲ್ಲಿ ನನ್ನದೇ ಆದಂತಹ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಿದ್ದೇನೆ. ದಕ್ಷ ಪ್ರಜಾಪತಿಯ ಮಕ್ಕಳಾದಂತಹ ದಿತಿ, ಅದಿತಿ ಮೊದಲಾದವರಲ್ಲಿ ಧನುದೇವಿಯವರಿಗೆ ಕಶ್ಯಪರಲ್ಲಿ ಸಂಸರ್ಗ ಹೊಂದಿ ಹುಟ್ಟಿಕೊಂಡವರು ನಾವು. ಅದಕ್ಕೆ ನೀವೆಲ್ಲ ಹೇಳುವುದಲ್ಲವೇ, ಧನುಕುಮಾರ ಶುಂಭದಾನವ ಅನುಜನಾದ ನಿಶುಂಭ ಸಹಿತಲಿ ಎಂದು. ಹಾಗಂತ ಈ ಸಾಮ್ರಾಜ್ಯವನ್ನು ಯಾರದೋ ರಕ್ತ ಹರಿಸಿಯೋ ಅಥವಾ ಇನ್ನಾರನ್ನು ಬಲಿ ಕೊಟ್ಟು ಪಡೆದದ್ದಲ್ಲ. ಎಲ್ಲವೋ ದಾನವ, ಏನು ಹೇಳುವವರಿಲ್ಲ ಕೇಳುವವರಿಲ್ಲ ಎಂದು ಭಾವಿಸಿದೆಯಾ? ಗಮ್ಮನೆ ಬರುತ್ತಿದ್ದ ಈ ಸ್ವರ್ಗಕ್ಕೆ ಈ ರೀತಿಯಾಗಿ ಬಂದರೆ ನಾನು ಹೆದರಿಕೊಳ್ಳುತ್ತೇನೆ ಎಂದು ಭಾವಿಸಿಕೊಂಡೆಯಾ? ಈಗ ನೀನು ಬಂದಿರುವೆ ಅಲ್ಲ, ಈ ನಾಕವನ್ನು ಸೇರಿದ್ದಿ. ಹೌದು. ಇಲ್ಲಿಗೆ ಬರುವ ಕ್ರಿಯೆ ಏನು? ಬರುವುದಕ್ಕೆ ನಿಯಮ, ವಿಧಿ, ವಿಧಾನ ಅದನ್ನೆಲ್ಲ ನೋಡಿ ಬರಬೇಕು. ಓಹೋ. ಆದರೆ ನೀನು ಬಂದಿರುವುದು ನೋಡಿದರೆ ಅದರ ಚೂರೇ ಚೂರು ಪರಿವೇ ಇಲ್ಲದ ಹಾಗೆ ಬಂದಿದ್ದೀಯಲ್ಲ. ಬಂದ ರೀತಿ ನೋಡಿದರೆ ಸಮರಕ್ಕೆ ಬಂದಿದ್ದೀಯೇನು? ಅದು ಈ ಅಮರಾಧಿಪನಲ್ಲಿ. ದೇವಲೋಕದ ಅಮರಾಧಿಪ ನೀನು. ಹೌದು. ಸಮರಕ್ಕೆ ಬಂದ ನನ್ನನ್ನೇ ಪ್ರಶ್ನೆ ಮಾಡುತ್ತಿದ್ದೀಯ. ನಾನು ಯಾರು? ಧನಕುಮಾರಕ. ಜಯ 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 ಜಯ. ಶರ್ವಾಣಿ ಶಂಕರಿ ಪಾಲಿಭೂತ ಭಯ ಭವಾನಿ ಗಣಪಗು ಭಜಿತ ಗಣ ಪರ್ವತ ಸೂತೆ ಗಣಪ ಗುವರ್ಣಿತ ಗಣ ಪರ್ವತ ಸೂತೆ ವಿನಯದಿ ನುತಿಸುವ ನಿಮಿಷರ ಪರ ಜಯ ಜಯ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾ ಭಕ್ತಿ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ
ನಮಸ್ತಸ್ಸೇ ನಮೋ ನಮಃ. ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ಜಯ 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 ಜಯ. ಅಮ್ಮ, ಇದು ನಿನ್ನ ಪಾದಗಳಿಗೆ ಕೊಡಮಟ್ಟಿದ್ದೇನೆ ತಾಯಿ. ಸುರಪ, ಅಮ್ಮ. ಏಳಯ್ಯ. ಆಗುವಿಕೆ ಬೀಗುವಿಕೆ ಈ ಲೋಕದಲ್ಲಿ ಇರುವ ಎರಡು ಸ್ವಭಾವಗಳು ಸಹಜವಾದದ್ದು. ಹೌದು. ಬಾಗುವಿಕೆ ಎನ್ನುವ ಭಾವ ವ್ಯಕ್ತಿಯ ಜೀವನದಲ್ಲಿ ಅವನನ್ನು ಕೊಂಡು ಹೋಗಿ ಅವನಿಗೊಂದು ಗತಿಯನ್ನು ಕಾಣಿಸಬಹುದಾದಂತಹ ರೀತಿಗೂ, ಬೀಗುವಿಕೆ ಎನ್ನುವ ಭಾವ ವ್ಯಕ್ತಿಯೋರ್ವರಿಗೆ ತೋರಿಸಬಹುದಾದಂತಹ ದಾರಿಗೂ ಬಹಳಷ್ಟು ವ್ಯತ್ಯಾಸವಿಲ್ಲವೇ? ಹೌದು ತಾಯಿ. ಬೀಗುವವರು ಭಾಗಲೇಬೇಕು. ಮೊದಲಾಗಿ ಭಾಗುವಿಕೆಯನ್ನು ತನ್ನದಾಗಿಸಿಕೊಂಡವರು ಮತ್ತಷ್ಟು ತಲೆ ತಗ್ಗಿಸಬೇಕಂತಲೂ ಇಲ್ಲ. ಬಂದವನು ನೀನು ಒಬ್ಬನೇ ಅಲ್ಲ, ಸಕಲ ಸುಮನಸರನ್ನೆಲ್ಲ ಸೇರಿಸಿಕೊಂಡು ಬಂದಿದ್ದೀಯ. ತೊದಲು ನುಡಿಯಿಂದಲೇ ಭಯಗ್ರಸ್ತರಾಗಿ ಕಣ್ಣೀರನ್ನೇ ಇಡುತ್ತಾ ನನ್ನನ್ನೇ ಕಾಣಬೇಕೆಂಬ ಹಂಬಲವನ್ನು ಜಾಗೃತ ಸ್ಥಿತಿಯಲ್ಲಿ ಇರಿಸಿಕೊಂಡು ಸ್ತುತಿಗೈದವರೇ ದಿಟ. ಹೌದು ತಾಯಿ. ಮಕ್ಕಳೇ, ಅಮ್ಮ, ಕಷ್ಟ ಬಂತೆ. ಹೌದು. ಆದ್ದರಿಂದ ಸನಿಹದಲ್ಲೇ ಪ್ರಹರಿಸುತ್ತಿರುವ ಜಾಹ್ನವಿಯಲ್ಲಿ ಸ್ನಾನಕ್ಕೆಂದು ಸಾಗಿ ಬಂದ ಪಾರ್ವತಿಯ ದೇಹವನ್ನು ಸೀಳಿ ಕೋಶ ಸಂಭವೆಯಾಗಿಯೇ ಗೋಚರಿಸುತ್ತಿದ್ದೇನೆ. ಈ ಹಿಂದೆ ಖಳನಾದ ವೈಶಾಖ್ಯನಿಂದ ನಿಮಗೆ ಕಷ್ಟ ಬಂದಾಗ ಆ ದೈತ್ಯನನ್ನು ತರಿದು ನಾಕವನ್ನು ಒದಗಿಸಿಕೊಟ್ಟವಳು ನಾನು. ಈಗ ನನ್ನನ್ನು ಅನನ್ಯವಾದ ಭಕ್ತಿಯಿಂದ ನೀವು ಪ್ರತ್ಯಕ್ಷೀಕರಿಸಿದ್ದೀರಿ. ಮಕ್ಕಳೇ, ಸ್ವರ್ಗದಲ್ಲಿ ಸುಖದಿಂದಲೇ ಇರಬೇಕಾದ ನೀವು ಇಲ್ಲಿಗೆ ಬಂದುದಾದರೂ ಯಾಕೆ? ಯಾರಿಂದ ಕಷ್ಟ ಬಂತು? ಎಲ್ಲವನ್ನು ನನ್ನಲ್ಲಿ ಅರುಹಿ ಮಕ್ಕಳೇ. ಮುಂದೇನು ಗತಿ? ನೀನು ವಹಿಸಿಕೊಟ್ಟಿರುವಂತಹ ಅಧಿಕಾರವನ್ನು ನಿರ್ವಹಿಸುವಲ್ಲಿ ನಾವು ಕೈ ಸೋತಿದ್ದೇವೆ ತಾಯಿ. ನಿನ್ನ ರಕ್ಷಣೆಯ ನಿರೀಕ್ಷೆಯಲ್ಲೇ ನಾವು ನಿನ್ನನ್ನು ಪ್ರಾರ್ಥಿಸಿದ್ದೇವೆ ತಾಯಿ ಎಂದು ಈ ಎತ್ತರಕ್ಕೆ ಏರಿ ಬಂದಿದ್ದೇವೆ ಎಂದು ಹೇಳುತ್ತಾ ಇದ್ದೆ. ಹೌದಮ್ಮ. ಈ ಎತ್ತರಕ್ಕೆ ಏರಿ ಬಂದ ನಿನ್ನನ್ನು ಇನ್ನಷ್ಟು ಇಳಿಸುವುದಕ್ಕೆ ನಾ ಮನ ಮಾಡಲಾರೆ. ಇಳಿದು ಬಂದ ಎತ್ತರಕ್ಕೆ ನಿನ್ನನ್ನು ಮತ್ತೆ ಏರಿಸುತ್ತೇನೆ. ಈಗ ಆ ಶುಂಭದಾನವನಿಗೆ ವಿಧಿಯ ಅನುಕೂಲವಾಗಿದೆ. ಆದರೆ ಇದು ಶಾಶ್ವತವಲ್ಲ. ಆ ಕಾರಣದಿಂದಾಗಿ ಅವನು ಗೆಲುವನ್ನು ಸಾಧಿಸಿದ್ದಾನೆ. ಬ್ರಹ್ಮನ ವರಬಲವನ್ನು ಆತ ದುರುಪಯೋಗ ಮಾಡಿ ಅಪಮಾರ್ಗದಲ್ಲಿ ನಡೆಯುತ್ತಿದ್ದಾನೆ. ಅದೇ ಅವನಿಗೆ ಮುಳುವಾಗುತ್ತದೆ. ಹಾಗಾಗಿ ಕಾಲವನ್ನು ಕಾಯಬೇಕಷ್ಟೇ. ಅದಕ್ಕಾಗಿಯೇ ನಾನು ನುಡಿದೆ, ಇದು ಮರೆಯ ಮಾತಲ್ಲ. ಕಿರಿದು ಸಮಯದಲ್ಲಿ ಶುಂಭ ನಿಶುಂಭರೇ ಮೊದಲ್ಗೊಂಡು ಸಕಲ ದೈತ್ಯರನ್ನು ವಧಿಸಿ ನಾಕವನ್ನು ನಿನಗೆ ಒದಗಿಸಿಕೊಡುತ್ತೇನೆ. ಹೇಗೂ ಬಂದವರಿದ್ದೀರಿ, ನೀವೊಂದು ಕೆಲಸವನ್ನು ಮಾಡಬೇಕು. ಏನು ತಾಯಿ? ಬಂದದ್ದಾಗಿದೆ. ಬಂದವರು ಈ ತುಹಿನಾಗಿರಿಯಲ್ಲಿ ಇದ್ದುಕೊಂಡು ನನ್ನ ಸಂಹಾರ ಲೀಲೆಯನ್ನು ನೋಡುತ್ತಾ ಲೋಕದ ಹಿತವನ್ನು ಬಯಸುತ್ತಾ ಇರಿ. ನಿಮಗೆ ಒಳ್ಳೆಯದಾಗಲಿ. ಆಗಲಿ ತಾಯಿ, ಧನ್ಯೋಸ್ಮಿ. ಅವರನ್ನು ನಾನು ಸಲಹುತ್ತಾ ಬರುತ್ತೇನೆ. ಅವರ ಎಲ್ಲಾ ದುರಿತಗಳಿಗೂ ಪರಿಹಾರವನ್ನು ನೀಡುತ್ತೇನೆ. ಲೋಕದಲ್ಲಿ ಶಾಂತಿ ಉಂಟಾಗಲಿ. ಭದ್ರಂ ಶುಭಂ ಮಂಗಳಂ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ. ಶ್ರೀ ಜನನೇತ್ರಿ ರೂಪೋಷಧಿ ನಡೆದರು ಕೂಸುರಲ್ಲಿ ಮಮತಾದ್ಯತೆಯಿಂದ ಶೇಷಯದಳೆದು ಕೀರ್ತಿ ಸಮುದಸಿದ ಮಾದದ ಕೀರ್ತಿ ಪಡೆಯಿರೆಂದು ಸಂದೇಶ ಗಾನಕಿ ಬೆಳಗಿರೆ ಶೋಭಾನೆ.
ಮಸ್ತ್ ಜನಪನ ಈ ವಿಡಿಯೋನು ಇಡೀಗೆ ಮುಗಿಪುಗ ನನ್ನ ಬೇತೆ ವಿಡಿಯೋದೊಟ್ಟಿಗೆ ಬರ್ಕ ಅದು ಬಿಟ್ಟು ಮಾತಿರಿಗಲ್ಲ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ, ಸಬ್ಸ್ಕ್ರೈಬ್ ಮನ್ಪ್ಲೆ.